Good morning, dear students. Good morning. Welcome back. I am your physics professor, Dr. Nagraj. So today I am going to discuss MCQ, multiple choice questions on work, energy, power. ಈಗಾಗಲೇ motion in a straight line, equations of motion ಅಥವಾ laws of motion, motion in a plane ಇವುಗಳ ಬಗ್ಗೆ ಎಲ್ಲ ಸಾಕಷ್ಟು MCQ ಗಳನ್ನು ಚರ್ಚೆ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸಾಕಷ್ಟು ಜನ ನೋಡ್ತಾ ಇದ್ದೀರಾ. ಐ ಹೋಪ್ ಯು ಆಲ್ ಆರ್ ಗೆಟಿಂಗ್ ದ ಬೆನಿಫಿಟ್ ಆಫ್ ಇಟ್. ಸೊ ಬನ್ನಿ ಈಗ ಮುಂದೆ ಹೋಗೋಣ. ವರ್ಕ್, ಎನರ್ಜಿ, ಪವರ್ ಚಾಪ್ಟರ್ ನಲ್ಲಿ ಮುಖ್ಯವಾಗಿ ನಾವು ವರ್ಕ್ ಬಗ್ಗೆ, ಎನರ್ಜಿ ಬಗ್ಗೆ, ಪವರ್ ಬಗ್ಗೆ ಮತ್ತೆ ವರ್ಕ್ ಎನರ್ಜಿ ಥಿಯರಂ ಬಗ್ಗೆ, ಕನ್ಸರ್ವೇಟಿವ್ ಮತ್ತೆ ನಾನ್ ಕನ್ಸರ್ವೇಟಿವ್ ಫೋರ್ಸ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಆಸ್ ಯೂಶುವಲ್ ಐ ವಿಲ್ ಸ್ಟಾರ್ಟ್ ವಿತ್ ಮಾಡೆಲ್ ಪೇಪರ್ MCQ. ಮಾಡೆಲ್ ಪೇಪರ್ ಅಲ್ಲಿ ಫಸ್ಟ್ ಒಂದು ಕ್ವಶನ್ ಈ ತರ ಇದೆ. 1 ಕಿಲೋವ್ಯಾಟ್ ಅವರ್ ಈಸ್ ಈಕ್ವಲ್ ಟು 1 ಕಿಲೋವ್ಯಾಟ್ ಅವರ್ ಅಂತಂದ್ರೆ ಏನು? 1 ಗಂಟೆಯಲ್ಲಿ ಆಗಿರ್ತಕ್ಕಂಥ ಟೋಟಲ್ ವರ್ಕ್ ಮತ್ತೆ ಅದಕ್ಕೆ ಕನ್ಸ್ಯೂಮ್ ಆಗಿರ್ತಕ್ಕಂಥ ಎನರ್ಜಿ, ಆಯ್ತಾ? ಸೊ ಅದನ್ನ ಪವರಿನ ಯೂನಿಟ್ ವ್ಯಾಟ್. 1 ಅವರ್ ಅಲ್ಲಿ ಖರ್ಚಾಗಿರುವಂತ ಎನರ್ಜಿ ಎಷ್ಟು ಪವರ್ 1 ಅವರ್ ಅಲ್ಲಿ ಖರ್ಚಾಗಿದೆ. ಇದನ್ನ ಹೆಂಗೆ ಸರ್ ನಾವು ಕ್ಯಾಲ್ಕುಲೇಟ್ ಮಾಡೋದು? ಸರ್ ನ್ಯೂಮರಿಕಲ್ಸ್ ಬರಲ್ಲ ಅಂತ ಹೇಳಿದ್ರಲ್ಲ ಸರ್. ಕರೆಕ್ಟ್, ಇದನ್ನು ನ್ಯೂಮರಿಕಲ್ ಅಂತ ನೀವು ಕನ್ಸಿಡರ್ ಮಾಡಬೇಡಿ. ಇದು ನ್ಯೂಮರಿಕಲ್ ಅಲ್ಲ, ಇದು ಕನ್ವರ್ಷನ್. ಅಂದ್ರೆ ಈ ಕ್ವಶನ್ ಮೂಲಕ ನಾನು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನ್ಯೂಮರಿಕಲ್ಸ್ ಬರದೇ ಇರಬಹುದು, ಆದ್ರೆ ನ್ಯೂಮರಿಕಲ್ ವ್ಯಾಲ್ಯೂ ಇರ್ತಕ್ಕಂಥ ಕ್ವಶನ್ ಬರಬಾರ್ದು ಅಂತ ಏನೂ ಇಲ್ಲ. ಈಗ 1 ಕಿಲೋವ್ಯಾಟ್ ಅವರ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಇದನ್ನ ನೀವು ನೆನಪಿಟ್ಕೊಂಡಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಇದು ಆನ್ಸರ್ ಬಂದು 3.6 ಇಂಟು 10⁶ ಜೌಲ್. ಹೆಂಗೆ ಸರ್ ಕ್ಯಾಲ್ಕುಲೇಟ್ ಮಾಡೋದು? ಇಲ್ಲಿ ತೋರಿಸಿದೀನಿ ನೋಡಿ. 1 ಕಿಲೋವ್ಯಾಟ್ ಅವರ್ ಈಸ್ ಈಕ್ವಲ್ ಟು 1 ಕಿಲೋ ಅಂದ್ರೆ 1000, ವ್ಯಾಟ್ ಅಂದ್ರೆ ಜೌಲ್ ಪರ್ ಸೆಕೆಂಡ್ ಅಂತ, ಆಯ್ತಾ? ವ್ಯಾಟ್ ಅಂದ್ರೆ ಜೌಲ್ ಪರ್ ಸೆಕೆಂಡ್ ಇಂಟು ಅವರ್ ಅಂದ್ರೆ 1 ಅವರ್. ಸೊ ಇವಾಗ ಮತ್ತೆ ಕನ್ವರ್ಷನ್ ಬರೋಣ. 1000 ಆಸ್ ಇಟ್ ಈಸ್ ಇರುತ್ತೆ, ಜೌಲ್ ಆಸ್ ಇಟ್ ಈಸ್ ಇರುತ್ತೆ, 1 ಸೆಕೆಂಡ್ ಕೂಡ ಆಸ್ ಇಟ್ ಈಸ್ ಇರುತ್ತೆ, ಆಯ್ತಾ? 1 ಅವರ್ಗೆ ನಾನು 3600 ಸೆಕೆಂಡ್ ಅನ್ನ ಬರ್ಕೊಂಡಿದ್ದೀನಿ. ಅಲ್ಲಿಗೆ ಸಿಂಪ್ಲಿಫೈ ಮಾಡಿ 3600 ಇಂಟು 1000 ಅಂತಂದ್ರೆ 36 ಫಾಲೋಡ್ ಬೈ 5 zeros, ಆಯ್ತಾ? ಅಂದ್ರೆ 3.6 ಇಂಟು 10⁶ ಜೌಲ್ ಆಗುತ್ತೆ. ಸೊ ಇದು ಕನ್ವರ್ಷನ್. ಇದು ನೆನ್ಪಿಟ್ಕೋಬೇಕು ಸರ್. ಈ ಕ್ಯಾಲ್ಕುಲೇಷನ್ ಮಾಡ್ಬೇಕಾ? ಅಲ್ಲ, ಕ್ಯಾಲ್ಕುಲೇಷನ್ ಅಲ್ಲ ಇದು. ದಯವಿಟ್ಟು ಇದನ್ನ ನ್ಯೂಮರಿಕಲ್ ಅಂತ ಟ್ರೀಟ್ ಮಾಡಬೇಡಿ, ಇದು ಕನ್ವರ್ಷನ್ ಅಷ್ಟೇನೆ. ಆಯ್ತಪ್ಪ, ನೆಕ್ಸ್ಟ್ ಹೋಗೋಣ. ಡೈಮೆನ್ಷನ್ಸ್ ಆಫ್ ವರ್ಕ್ ಡನ್. ಏನು ಡೈಮೆನ್ಷನ್ಸ್ ಆಫ್ ವರ್ಕ್ ಡನ್? ವರ್ಕ್ ಡನ್ ಇನ ಡೆಫಿನೇಷನ್ ಅನ್ನ ಜ್ಞಾಪಿಸ್ಕೊಳ್ಳಿ. ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಅಂದ್ರೆ ಏನು? M1 L1 T -2 ಬರ್ಕೊಳ್ಳಿ, ನೀವು ಪೇಪರ್ ಮೇಲೆ ಇಟ್ಕೊಳ್ಳಿ. ಆಮೇಲೆ ಈ MCQ ಸಾಲ್ವ್ ಮಾಡ್ಬೇಕಾದ್ರೆ ನೀವು ಒಂದು ಪೇಪರ್ ಅನ್ನ ಇಟ್ಕೊಳ್ಳಿ, ಆಯ್ತಾ? ಯಾವ್ದಾದ್ರು ಈ ತರ ಪ್ರಾಬ್ಲಮ್ಸ್ ಬಂತು ಅಂತಂದ್ರೆ ನಾನು ಆಪ್ಷನ್ ಹೇಳೋ ಮುಂಚಿತವಾಗಿ ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ನೀವೇ ವರ್ಕೌಟ್ ಮಾಡಿ ಆಪ್ಷನ್ ಅನ್ನ ಟಿಕ್ ಮಾಡ್ಕೊಳ್ಳಿ. ಆಮೇಲೆ ನನ್ನ ಆನ್ಸರ್ ಅನ್ನ ಕಂಪೇರ್ ಮಾಡಿ. ಇದು ಒಂಥರ ನೀವೇ ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ಕೊಂಡಂಗೆ, ಅಂದ್ರೆ ನಿಮ್ಮನ್ನ ನೀವೇ ಪರೀಕ್ಷೆ ಮಾಡ್ಕೊಂಡಂಗೆ ಮತ್ತೆ ಅದನ್ನ ಅನಲೈಸ್ ಮಾಡ್ದಂಗೆ, ಆಯ್ತಾ? ಈಗ ಇದೇ ಕ್ವಶನ್ ಬರೋದಾದ್ರೆ ವರ್ಕಿಗೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರ್ಕೊಂಡ್ರ. ಫೋರ್ಸ್ ಅಂದ್ರೆ M1 L1 T -2. ಆಮೇಲೆ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಇದೆಯಾ, ಡಿಸ್ಪ್ಲೇಸ್ಮೆಂಟ್ ಗೆ L1. ಅಲ್ಲಿಗೆ ಬಂದ ಆನ್ಸರ್ ಬಂದ್ಬಿಟ್ಟು M1 L2 T -2, M1 L2 T -2 ಆಗುತ್ತೆ. ಸೊ ಇದು ಡೈಮೆನ್ಷನ್. ವರ್ಕ್ ಡನ್ ಡೈಮೆನ್ಷನ್ ಮತ್ತೆ ಟಾರ್ಕಿನ ಡೈಮೆನ್ಷನ್ ಎರಡು ಒಂದೇ ತರ ಇರುತ್ತೆ. ಟಾರ್ಕ್ ಅಲ್ಲೂ ಕೂಡ ಫೋರ್ಸ್ ಇಂಟು ಡಿಸ್ಟೆನ್ಸ್, ಇಲ್ಲೂ ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್. ಸೊ ಡೈಮೆನ್ಷನ್ಸ್ ಅಂತ ಬಂದಾಗ ಸೇಮ್ ಇರುತ್ತೆ. ಸೇಮ್ ಇದೆ ಅಂದ ಮಾತ್ರಕ್ಕೆ ಅವೆರಡು ಸೇಮ್ ಅಂತ ಅಲ್ಲ. ವರ್ಕ್ ಡನ್ನೇ ಬೇರೆ ಮೀನಿಂಗು, ಟಾರ್ಕ್ಗೆ ಬೇರೆ ಮೀನಿಂಗು, ಆಯ್ತಾ? ಡೈಮೆನ್ಷನ್ ಸೇಮ್ ಅಷ್ಟೇನೆ, ಆಯ್ತಪ್ಪ. SI ಯೂನಿಟ್ ಆಫ್ ವರ್ಕ್ ಮತ್ತೆ SI ಯೂನಿಟ್ ಆಫ್ ಪವರ್, ಇಲ್ಲಿ ಎರಡನ್ನು ಜೊತೆ ಮಾಡಿ ಕೇಳಿದೀನಿ. SI ಯೂನಿಟ್ ಆಫ್ ವರ್ಕ್ ಅಂದ್ರೆ ಏನು? ವರ್ಕಿಗೂ ಸೇಮ್ ಜೌಲೇನೆ, ಎನರ್ಜಿಗೂ ಜೌಲೇನೆ. ವರ್ಕ್ ಅಂಡ್ ಎನರ್ಜಿ ಬೋತ್ ಆರ್ ಸೇಮ್. ಸೊ ಜೌಲ್. ಮತ್ತೆ ಪವರ್ಗೆ ಏನು SI ಯೂನಿಟ್? ವ್ಯಾಟ್. ಸೊ ಜೌಲ್ ಅಂಡ್ ವ್ಯಾಟ್ ಇರೋ ಆಪ್ಷನ್ ಯಾವುದು? ಎಸ್, ಆಪ್ಷನ್ ಡಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಎ ಮ್ಯಾನ್ ಈಸ್ ವಾಕಿಂಗ್ ವಿತ್ ಎ ಲಗೇಜ್ ಆಫ್ ಮಾಸ್ M ಇನ್ ಹಿಸ್ ಹ್ಯಾಂಡ್. ಕೈನಲ್ಲಿ ಲಗೇಜ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ಸೂಟ್ ಕೇಸನೋ ಅಥವಾ ಕೈ ಚೀಲನೋ ಅಥವಾ ಏನೋ ಒಂದು ಬ್ಯಾಗ್ ಏನೋ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ಈಗ ವರ್ಕ್ ಡನ್ ಈಸ್ 0. ಈ ಕೇಸಲ್ಲಿ ವರ್ಕ್ ಡನ್ 0 ಅಂತ ಹೇಳಿದ್ದಾರೆ. ಯಾಕೆ? ವೈ? ವಾಟ್ ಈಸ್ ದ ರೀಸನ್? ವರ್ಕ್ ಡನ್ ಈಸ್ 0 ಇನ್ ದಿಸ್ ಕೇಸ್ ಬಿಕಾಸ್. ಕಾರಣ ಏನಿರ್ಬೋದು ನೋಡಿ. ವರ್ಕ್ ಡನ್ ಬಂದ್ಬಿಟ್ಟು F ಇಂಟು S ಇಂಟು ಕಾಸ್ ಥೀಟಾ. ವರ್ಕ್ ಡನ್ 0 ಆಗ್ಬೇಕಂದ್ರೆ ಇಲ್ಲ F 0 ಆಗ್ಬೇಕು, S 0 ಆಗ್ಬೇಕು, ಥೀಟಾ 0 ಆಗ್ಬೇಕು,
ಇಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ, ಸಾರಿ ಥೀಟಾ 90 ಆಗಬೇಕು, 0 ಅಲ್ಲ, ಥೀಟಾ 90 ಆಗಬೇಕು. ಇಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ ಅಂದ್ರೆ ಎಸ್ ಈಸ್ ನಾಟ್ ಈಕ್ವಲ್ ಟು 0. ಆಮೇಲೆ ಮಾಸ್ ಇದೆ ಅಂದ್ಮೇಲೆ ಅದಕ್ಕೆ ಗ್ರಾವಿಟಿಯಿಂದ ವೆಯ್ಟ್ ಬರಲೇಬೇಕು mg. ಆ ಬ್ಯಾಗ್ ಅನ್ನು ಅವನು ಹೀಗೆ ಇಟ್ಕೊಂಡ್ಲೇಬೇಕು. ನೋಡಿ ಇಲ್ಲಿ ತೋರಿಸಿದೀನಿ ಡಯಾಗ್ರಾಮ್, ಆಪ್ಷನ್ ಬಂದ್ಬಿಡ್ತು, ಡಯಾಗ್ರಾಮ್ ಅನ್ನ ತೋರಿಸಿದೀನಿ ನೋಡಿ. ಇಲ್ಲಿ ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ ಹೀಗೆ, ಆಮೇಲೆ ಆ ಬ್ಯಾಗಿನ ಮೇಲೆ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡ್ತಾ ಇದ್ದಾನೆ. ಆದರೆ ಫೋರ್ಸ್ಗೂ ಮತ್ತೆ ಡಿಸ್ಪ್ಲೇಸ್ಮೆಂಟ್ಗೂ ಮಧ್ಯೆ ಇರೋ ಆಂಗಲ್ ಅನ್ನ ಗಮನಿಸಿ, ಆಂಗಲ್ 90 ಡಿಗ್ರಿ. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಫೋರ್ಸ್, therefore ವರ್ಕ್ ಡನ್ ಈಸ್ 0. ಅದೇ ಅವನು ತಲೆ ಮೇಲೆ ಒಂದು ಬ್ಯಾಗ್ ಅನ್ನ ಎತ್ಕೊಂಡು ಮೆಟ್ಲನ್ನ ಹತ್ಕೊಂಡು ಹೋದ್ರೆ ಅವಾಗ ಥೀಟಾ ಈಸ್ 0 ಡಿಗ್ರಿ. ಸೊ ವರ್ಕ್ ಈಸ್ ಡನ್. ಅಂದ್ರೆ ವರ್ಕ್ ಡನ್ ಅನ್ನೋದು ಬರೀ ಫೋರ್ಸಿನ ಮೇಲೆ ಅಷ್ಟೇ ಅಲ್ಲ, ಅಥವಾ ಡಿಸ್ಪ್ಲೇಸ್ಮೆಂಟ್ ಮೇಲೆ ಅಷ್ಟೇ ಅಲ್ಲ, ಎರಡು ಮಧ್ಯೆ ಇರೋ ಆಂಗಲ್ ಮೇಲೂ ಕೂಡ ಡಿಪೆಂಡ್ ಆಗಿದೆ ಅನ್ನೋದಕ್ಕೆ ಈ ಕ್ವಶನ್ ಅನ್ನ ನಾನು ಕೊಟ್ಟಿದ್ದೀನಿ. ಸರಿ, ಮುಂದೆ ಹೋಗೋಣ. ಈಗ ವರ್ಕ್ ಡನ್ ಈಸ್ ನೆಗೆಟಿವ್. ನೋಡಿ, ವರ್ಕ್ ಡನ್ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಯಾವಾಗ ಪಾಸಿಟಿವ್ ಆಗುತ್ತೆ, ಯಾವಾಗ ನೆಗೆಟಿವ್ ಆಗುತ್ತೆ? ಒಂದು ನೆನ್ಪಿಟ್ಕೊಳ್ಳಿ, ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟಿನ ಮಧ್ಯೆ 0 ಡಿಗ್ರಿ ಇದ್ರೆ ವರ್ಕ್ ಡನ್ ಮ್ಯಾಕ್ಸಿಮಮ್. 0 ಇಂದ 90 ತನಕ ವರ್ಕ್ ಡನ್ ಕಡಿಮೆ ಆಗ್ತಾ ಹೋಗುತ್ತೆ, ಆದ್ರೆ ಪಾಸಿಟಿವ್. 90 ಹತ್ರ ಎಕ್ಸಾಕ್ಟ್ ಆಗಿ 0. 90 ಡಿಗ್ರಿ ಆನ್ವರ್ಡ್ಸ್ ವರ್ಕ್ ಡನ್ ನೆಗೆಟಿವ್. ಗೊತ್ತಾಗ್ತಾ ಇದೆಯಾ? 180 ಡಿಗ್ರಿ ಆದಾಗ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಈ ಕಡೆ, ಫೋರ್ಸ್ ಈ ಕಡೆ, ಅಥವಾ ಫೋರ್ಸ್ ಈ ಕಡೆ, ಡಿಸ್ಪ್ಲೇಸ್ಮೆಂಟ್ ಈ ಕಡೆ ಆಪೋಸಿಟ್ ಇತ್ತು ಅಂತಂದ್ರೆ ಅವಾಗ ವರ್ಕ್ ಡನ್ ನೆಗೆಟಿವ್ ಅಂತ ಬರುತ್ತೆ. ಸೊ ವರ್ಕ್ ಡನ್ ನೆಗೆಟಿವ್ ಅಂದ್ರೆ ವರ್ಕ್ ಡನ್ ಈಸ್ ಡನ್ ಆನ್ ದ ಬಾಡಿ, ಬೈ ದ ಬಾಡಿ, ಈ ತರ ಎರಡು ತರ ಬರುತ್ತೆ. ಆಯ್ತಾ? ವರ್ಕ್ ಡನ್ ನೆಗೆಟಿವ್, ವರ್ಕ್ ಡನ್ ಪಾಸಿಟಿವ್. ವರ್ಕ್ ಡನ್ ಈಸ್ ಸ್ಟೋರ್ಡ್ ಇನ್ ದ ಬಾಡಿ, ವರ್ಕ್ ಡನ್ ಈಸ್ ಸ್ಟೋರ್ಡ್ ಇನ್ ದ ಬಾಡಿ ಇನ್ ದ ಫಾರ್ಮ್ ಆಫ್ ಎನರ್ಜಿ ಅನ್ನೋ ಮೀನಿಂಗ್ ಅನ್ನ ಕೊಡ್ತೀವಿ ನೆಗೆಟಿವ್ ಸೈನ್ಗೆ. ಸರಿ, ಬರೀ ಈ ಕ್ವಶನ್ ಬರೋಣ. ವರ್ಕ್ ಡನ್ ಯಾವಾಗ ನೆಗೆಟಿವ್ ಆಗುತ್ತೆ? 90 ಡಿಗ್ರಿಯಿಂದ 180 ಡಿಗ್ರಿ ಇದ್ದಾಗ. ಇದು ಎಸ್, ಆಯ್ತಾ? ಎಸ್, ಇದು ಫೋರ್ಸ್, ಇದು ಫೋರ್ಸ್, ಆಯ್ತಾ? ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಪಾಸಿಟಿವ್, ಇಲ್ಲಿಂದ ಮುಂದಕ್ಕೆ 90 ಆನ್ವರ್ಡ್ಸ್ ಇದು ಅಥವಾ ನೆಗೆಟಿವ್. ಸೊ ಇಲ್ಲಿ ಇದು ಡಯಾಗ್ರಾಮ್ ಅಲ್ಲಿ ತೋರಿಸಿದೀನಿ ನೋಡಿ. ಸೊ ಥೀಟಾ ಗ್ರೇಟರ್ ದ್ಯಾನ್ 90 ಇದ್ರೆ ನೆಗೆಟಿವ್, ಥೀಟಾ ಲೆಸ್ ದ್ಯಾನ್ ಇದ್ರೆ 90 ಇದ್ರೆ ಪಾಸಿಟಿವ್. ವರ್ಕ್ ಡನ್ ಈಸ್ ಪಾಸಿಟಿವ್ ಅಂತ. ಓಕೆ, ವರ್ಕ್ ಡನ್ ಆನ್ ಎ ಸಿಸ್ಟಮ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ. ಇದು ಒಂದು ಸ್ಟೇಟ್ಮೆಂಟ್. ಇದು ವರ್ಕ್ ಡನ್ ಆನ್ ಎ ಸಿಸ್ಟಮ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ. ಇದನ್ನ ನಾವು ಏನಂತ ಕರಿತೀವಿ? ಗೆಸ್ ಮಾಡಿ ನೋಡೋಣ. ರಿಕಾಲ್ ಫ್ರಮ್ ಯುವರ್ ಮೆಮರಿ. ಎಸ್, ಯು ಆರ್ ಕರೆಕ್ಟ್. ಇಟ್ ಈಸ್ ನಥಿಂಗ್ ಬಟ್ ವರ್ಕ್ ಎನರ್ಜಿ ಥಿಯರಮ್. ಇಟ್ ಈಸ್ ನಥಿಂಗ್ ಬಟ್ ವರ್ಕ್ ಎನರ್ಜಿ ಥಿಯರಮ್. ವರ್ಕ್ ಎನರ್ಜಿ ಥಿಯರಮ್ ಏನ್ ಹೇಳುತ್ತೆ? KF minus KI is equal to W. Final energy minus initial energy is equal to work done. ಗೊತ್ತಾಯ್ತಲ್ವಾ? Okay, in a graph of force versus displacement, the total work done is calculated by calculating. ಈಗ ಒಂದು ಗ್ರಾಫ್ ಅನ್ನ ಹಾಕ್ತೀರಾ, ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ವೈ ಆಕ್ಸಿಸ್ ಅಲ್ಲಿ, ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಆಕ್ಸಿಸ್ ಅಲ್ಲಿ, ಅಥವಾ ಫೋರ್ಸ್ ಎಕ್ಸ್ ಆಕ್ಸಿಸ್, ಡಿಸ್ಪ್ಲೇಸ್ಮೆಂಟ್ ವೈ ಆಕ್ಸಿಸ್, ಈ ತರ ಗ್ರಾಫ್ ಹಾಕ್ತೀರಾ ಅನ್ಕೊಡಿ. ಆ ಗ್ರಾಫ್ ಅನ್ನ ಯೂಸ್ ಮಾಡಿಕೊಂಡು ನೀವು ವರ್ಕ್ ಡನ್ ಅನ್ನ ಕಂಡುಹಿಡಿಯಬೇಕು. ನೋಡಿ, ಇಲ್ಲಿ ಗ್ರಾಫ್ ಅನ್ನ ತೋರಿಸಿದೀನಿ, ಆಯ್ತಾ? ಇದು ಫೋರ್ಸ್, ಇದು ಡಿಸ್ಪ್ಲೇಸ್ಮೆಂಟ್, ದಿಸ್ ಈಸ್ ದ ಗ್ರಾಫ್. ಸೊ ದಿಸ್ ಎಂಟೈರ್ ಏರಿಯಾ ಗಿವ್ಸ್ ಯು ವರ್ಕ್ ಡನ್. ಸೊ ಆನ್ಸರ್ ಈಸ್ ಏರಿಯಾ ಅಂಡರ್ ದ ಎಂಟೈರ್ ಕರ್ವ್. ಇಲ್ಲಿ ಆಪ್ಷನ್ಸ್ ಅನ್ನ ನೋಡಿ. ಸ್ಲೋಪ್ ಆಫ್ ದ ಕರ್ವ್ ಅಲ್ಲ, ಏರಿಯಾ ಅಂಡರ್ ದ ಸೆಲೆಕ್ಟೆಡ್ ಪಾರ್ಟ್ ಆಫ್ ದ ಕರ್ವ್. ಸೆಲೆಕ್ಟೆಡ್ ಪಾರ್ಟ್ ಆಫ್ ದ ಕರ್ವ್ ಅಲ್ಲಿ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಫೋರ್ಸ್ಗೆ, ಆ ಪರ್ಟಿಕ್ಯುಲರ್ ಡಿಸ್ಪ್ಲೇಸ್ಮೆಂಟ್ಗೆ ಯು ವಿಲ್ ಗೆಟ್ ದ ವರ್ಕ್ ಡನ್. ಫುಲ್ ಟೋಟಲ್ ವರ್ಕ್ ಡನ್ ಬೇಕು ಅಂತಂದ್ರೆ ಫ್ರಮ್ ಹಿಯರ್ ಟು ಹಿಯರ್ ಡಿಸ್ಪ್ಲೇಸ್ ಮಾಡ್ಲಿಕ್ಕೆ ಎಷ್ಟು ವರ್ಕ್ ಡನ್ ಆಯ್ತು ಅಷ್ಟು ಟೋಟಲ್ ವರ್ಕ್ ಡನ್ ಬೇಕು ಅಂತಂದ್ರೆ ಅಷ್ಟರದ್ದು ಏರಿಯಾ ಕಂಡಿಡ್ಕೋಬೇಕು. ಸರಿ, ಆಗ್ಲೇ ಹೇಳಿದೆ ನೋಡಿ, ವರ್ಕ್ ಎನರ್ಜಿ ಥಿಯರಮಿನ ಮ್ಯಾಥಮೆಟಿಕಲ್ ಫಾರ್ಮುಲಾ. KF is the final energy, KI is the initial kinetic energy, then work done W is that work done, then mathematical form of work energy theorem. Work energy theorem ಏನು ಹೇಳುತ್ತೆ? KF minus KI is equal to W. KF is the final energy, KI is the initial energy, W is the work done. So this one and the sixth one both are same only. ಇಲ್ಲಿ statement form ಅಲ್ಲಿ ಇದೆ, ಇಲ್ಲಿ equation form ಅಲ್ಲಿ ಇದೆ. I hope you are getting the benefit of these discussions and hope you are able to follow the explanation. ಎಲ್ಲ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದ್ರು ಡೌಟ್ಸ್ ಬಂತು ಅಂತಂದ್ರೆ ನನಗೆ ನನ್ನ ಜೊತೆಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ಆಮೇಲೆ ಈ ವಿಡಿಯೋಸ್ ಗಳನ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆಮೇಲೆ ಇದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಗೆ ಇನ್ನೂ ಇದರಿಂದ ಸಾಕಷ್ಟು ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 9. ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ
ಬೈ ವರ್ಚ್ಯೂ ಆಫ್ ಇಟ್ಸ್ ಪೊಸಿಷನ್. ನೋಡಿ, ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿನಲ್ಲಿ ಎರಡು ತರ ಇದೆ. ಒಂದು ಕೈನೆಟಿಕ್ ಎನರ್ಜಿ ಅಂತ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಅಂತ. ವೆನ್ ಎ ಬಾಡಿ ಈಸ್ ಇನ್ ಮೋಷನ್ ಇಟ್ ವಿಲ್ ಪೊಸೆಸ್ ಕೈನೆಟಿಕ್ ಎನರ್ಜಿ. Whether it is going upward or downward, left side or right side, whenever a body is in motion, it is kinetic energy and it is given by half mv square. ಹೌದಲ್ವಾ? ಇನ್ನ ಬೈ ವರ್ಚ್ಯೂ ಆಫ್ ಇಟ್ಸ್ ಪೊಸಿಷನ್, ಆದ್ರೆ ಇರೋ ಸ್ಥಾನದಿಂದನೇ ಬರ್ತಕ್ಕಂಥ ಎನರ್ಜಿನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸೊ ಆ ಲೆಕ್ಕಕ್ಕೆ ಆಪ್ಷನ್ ಬಂದ್ಬಿಟ್ಟು ಆನ್ಸರ್ ಇಸ್ ಬಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಪೊಸಿಷನ್ ಇಂದ ಬರ್ತಕ್ಕಂಥದ್ದು ಪೊಟೆನ್ಷಿಯಲ್ ಎನರ್ಜಿ, ಮೂವ್ಮೆಂಟ್ ಇಂದ ಬರ್ತಕ್ಕಂಥದ್ದು ಕೈನೆಟಿಕ್ ಎನರ್ಜಿ. ಈಗ ಬಾಡಿ ಪೊಸೆಸ್ ಕೈನೆಟಿಕ್ ಎನರ್ಜಿ ಹೌ ಮಚ್? ಹಾಗಾದ್ರೆ ಈಗ ಒಂದು ಸ್ಟೋನ್ ಎಂ ಅಂತ ಮಾಸ್ ಇದೆ, ಅದನ್ನ ಹೆಚ್ ಅನ್ನೋ ಹೈಟ್ ಗೆ ಎತ್ಕೊಂಡು ಹೋಗ್ತೀನಿ, ಅವಾಗ ಅದು ಎನರ್ಜಿ ಎಷ್ಟಾಗುತ್ತೆ ಗೊತ್ತಾ? ಎಸ್, ಇಟ್ ಈಸ್ ಎಂ ಜಿ ಹೆಚ್. ಇವೆಲ್ಲ ನಾಲೆಡ್ಜ್ ಬೇಸ್ಡ್ ಕ್ವಶನ್ಸ್, ನಿಮ್ಮ ಮೆಮೊರಿಯಿಂದ ರಿಕಾಲ್ ಮಾಡಿಕೊಂಡು ಬರಿಬೇಕಾಗಿರ್ತಕ್ಕಂಥ ಆನ್ಸರ್ ಮಾಡಬೇಕಾಗಿರ್ತಕ್ಕಂಥ ಕ್ವಶನ್ಗಳು ಇವು. ಸೊ ಆಪ್ಷನ್ ಈಸ್ ಸಿ. ವೆಲ್, ಕೈನೆಟಿಕ್ ಎನರ್ಜಿಗೆ ಬಂದ್ರೆ ಈಗಷ್ಟೇ ಹೇಳಿದಲ್ಲ, ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನ್ ಹೇಳಿ ನೋಡೋಣ? ಎಂ ವಿ ಸ್ಕ್ವೇರ್ ಬೈ 2 ಅಥವಾ ಹಾಫ್ ಎಂ ವಿ ಸ್ಕ್ವೇರ್. ಸೊ ಆಪ್ಷನ್ ಬಿ. ಗೊತ್ತಾಗ್ತಿದೆಯಲ್ವಾ? ಸೊ ಇವೆಲ್ಲ ಅಂತ ಏನು ಕಾಂಪ್ಲಿಕೇಶನ್ಸ್ ಎಲ್ಲ ಹಂಗ್ ನೋಡ್ಕೊಂಡ್ರೆ MCQ ಏನಂತ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ನಿಮ್ಮ ಮೇನ್ ಎಕ್ಸಾಮ್ಸ್ ಅಲ್ಲಿ. ಈ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಇರಬಹುದು, ಬಟ್ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳ್ದಂಗೆ ಇಲ್ಲಿ ನೀವು ಚೆನ್ನಾಗಿ ಮಾಡ್ತಾ ಹೋದಂಗೆಲ್ಲ ನಿಮ್ಮ ಈ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡಪ್ ಆಗುತ್ತೆ. ಅವು ಏನಂತ ಟಫ್ ಅನ್ಸೋದಿಲ್ಲ. ಓಕೆ, ಕ್ವಶನ್ ನಂಬರ್ 12 ಬರೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಕನ್ಸರ್ವೇಟಿವ್ ಫೋರ್ಸ್? ಏನ್ ಸರ್ ಇದು ಕನ್ಸರ್ವೇಟಿವ್ ಫೋರ್ಸ್? ಕನ್ಸರ್ವೇಟಿವ್ ಫೋರ್ಸ್ ಆಗ್ಲಿಕ್ಕೆ ಕೆಲವೊಂದು ಪ್ರಾಪರ್ಟೀಸ್ ಇದಾವೆ, ಕೆಲವೊಂದು ಕಂಡೀಷನ್ಸ್ ಇದಾವೆ. ಈಗ ಒಂದು ಫೋರ್ಸ್, ಒಂದು ಬಾಡಿ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡ್ತೀವಿ, ಅದು ಹೀಗೆ ಹೋಗಿ ಅಲ್ಲೆಲ್ಲ ನಿಂತ್ಕೊಳ್ಳುತ್ತೆ ಅಂದ್ಕೊಳ್ಳಿ. ಈ ಅಪ್ಲೈ ಮಾಡಿದಂತ ಫೋರ್ಸ್, ಆಮೇಲೆ ಡಿಸ್ಪ್ಲೇಸ್ಮೆಂಟ್, ಆಮೇಲೆ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ಸ್, ಇವಕ್ಕೆಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ. ಆಮೇಲೆ ವರ್ಕ್ ಡನ್, ಅವೆಲ್ಲ ಇಂಟರ್ ರಿಲೇಟೆಡ್. ಕೆಲವೊಮ್ಮೆ ವರ್ಕ್ ಡನ್ ಅನ್ನೋದು ಫೋರ್ಸ್ ಅಪ್ಲೈ ಮಾಡಿದ್ರೆ ವರ್ಕ್ ಡನ್ ಆಗ್ಲೇಬೇಕು, ಯಾಕಂದ್ರೆ ಡೆಫಿನೇಷನ್ ಇರೋದೇ ಹೆಂಗೆ ಅಲ್ವಾ? ಫೋರ್ಸ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಕೆಲವೊಮ್ಮೆ ವರ್ಕ್ ಡನ್ ಡಿಪೆಂಡ್ಸ್ ಅಪಾನ್ ಪಾತ್ ಟ್ರಾವೆಲ್ಡ್. ಅಫ್ಕೋರ್ಸ್ ವರ್ಕ್ ಡನ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ಫೋರ್ಸ್, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಇಲ್ಲಿ ಕೆಲವೊಮ್ಮೆ ವರ್ಕ್ ಡನ್ ಡಿಪೆಂಡ್ಸ್ ಆನ್ ದ ಪಾತ್ ಟ್ರಾವೆಲ್ಡ್. ಈಗ ನೀವು ಬೆಂಗಳೂರು ಟು ಮೈಸೂರು ಹೋಗ್ತೀರಾ, ರೋಡ್ ಎಲ್ಲ ತುಂಬಾ ಕೆಟ್ಟ ಹೋಗಿದೆ ಅಂತ ಇಟ್ಕೊಳ್ಳೋಣ. ಅವಾಗ ನಿಮ್ ಬಸ್ ಅಥವಾ ಕಾರು ಅಥವಾ ಬೈಕ್ ಹೋಗ್ಬೇಕಾದ್ರೆ ಅದಕ್ಕೆ ತುಂಬಾ ಫ್ರಿಕ್ಷನ್ ಬರುತ್ತೆ, ಅವಾಗ ಜಾಸ್ತಿ ವರ್ಕ್ ಮಾಡ್ಬೇಕಾಗುತ್ತೆ ಎನರ್ಜಿ. ಅದೇ ಬೆಂಗಳೂರಿಂದ ಪಕ್ಕದಲ್ಲಿ ಯಾವ್ದೋ ರಾಮನಗರಕ್ಕೋ ಅಥವಾ ಕನಕಪುರಕ್ಕೋ ಅಥವಾ ಹುಬ್ಬಳ್ಳಿಯಿಂದ ಪಕ್ಕದಲ್ಲಿ ಯಾವ್ದೋ ಕಲ್ಹಟ್ಟಿಗೆಗೋ ಎಲ್ಲ ಹೋಗ್ಬೇಕು ಅಂತಂದ್ರೆ ಕಡಿಮೆ ಡಿಸ್ಟೆನ್ಸ್, ಅವಾಗ ವರ್ಕ್ ಡನ್ ಕಡಿಮೆ ಆಗುತ್ತೆ. ಅಂದ್ರೆ ವರ್ಕ್ ಡನ್ ಡಿಪೆಂಡ್ಸ್ ಅಪಾನ್ ದ ಪಾತ್ ಟ್ರಾವೆಲ್ಡ್. ಅಂತ ಟೈಮಲ್ಲಿ ಅಪ್ಲೈ ಮಾಡಿದಂತ ಫೋರ್ಸ್ ಅನ್ನ ನಾವು ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತೀವಿ. ಆ ಪಾತ್ ಮೇಲೆ ಡಿಪೆಂಡೇ ಆಗಿಲ್ಲ ಅಂತಂದ್ರೆ ಅದನ್ನು ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರಿತೀವಿ. ಸೊ ಕನ್ಸರ್ವೇಟಿವ್ ಫೋರ್ಸ್ ಈಸ್ ಒನ್ ಇನ್ ವಿಚ್ ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್. ನಾನ್ ಕನ್ಸರ್ವೇಟಿವ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದಿ ಪಾತ್. ಈಗ ನಾನ್ ಕನ್ಸರ್ವೇಟಿವ್ ಬಂತು ಅಂದ್ರೆ ಫ್ರಿಕ್ಷನ್ ಅಥವಾ ರೆಸಿಸ್ಟೆನ್ಸ್ ಅಥವಾ ವಿಸ್ಕಾಸಿಟಿ ಅಥವಾ ಏರ್ ಇಂದ ಬರ್ತಕ್ಕಂಥ ಅಪೋಸಿಷನ್, ಇವೆಲ್ಲನೂ ಕೂಡ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಇನ್ನು ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್, ಇವೆಲ್ಲ ಕನ್ಸರ್ವೇಟಿವ್ ಫೋರ್ಸ್. ಸೊ ನಾನ್ ಕನ್ಸರ್ವೇಟಿವ್ ಅಲ್ಲಿ ಬರೀ ಅಪೋಸಿಷನ್, ಆದ್ರೆ ಕನ್ಸರ್ವೇಟಿವ್ ಅಲ್ಲಿ ಅಪೋಸಿಷನ್ಸ್ ಇರೋದಿಲ್ಲ. ತರ ಬಂದ್ರೆ ಆನ್ಸರ್ ಬಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಒಂದೇನೆ ಕನ್ಸರ್ವೇಟಿವ್. ಇನ್ನು ಉಳಿದಂತೆ ಫ್ರಿಕ್ಷನ್ ನಲ್ಲೂ ಅಪೋಸಿಷನ್ ಇದೆ, ವಿಸ್ಕಾಸಿಟಿನಲ್ಲೂ ಅಪೋಸಿಷನ್ ಇದೆ, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಲ್ಲೂ ಅಪೋಸಿಷನ್ ಇದೆ. therefore they are not conservative forces. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 13ನೇ ಪ್ರಶ್ನೆಗೆ. ಸ್ಪ್ರಿಂಗ್ ಇಸ್ ಎ ಕಾಂಪೊನೆಂಟ್. ನಿಮ್ಗೆಲ್ಲ ಗೊತ್ತಲ್ಲ, ಪೆನ್ ಅಲ್ಲಿ ಸ್ಪ್ರಿಂಗ್ ಇರುತ್ತೆ ಅಲ್ವಾ? ಅದನ್ನ ನಾನು ಪ್ರೆಸ್ ಮಾಡಿದ್ರೆ ಕಂಪ್ರೆಸ್ ಆಗುತ್ತೆ, ಹಿಡ್ಕೊಂಡು ಎಳೆದ್ರೆ ಸ್ಟ್ರೆಚ್ ಆಗುತ್ತೆ, ಎಲಾಂಗೇಟ್ ಆಗುತ್ತೆ. ಆ ತರ ಮಾಡೋದ್ರ ಮೂಲಕ ನಾನು ಆ ಸ್ಪ್ರಿಂಗ್ ಅಲ್ಲಿ ಎನರ್ಜಿಯನ್ನು ಸ್ಟೋರ್ ಮಾಡಬಹುದು. ಎಂತ ಎನರ್ಜಿ ಸ್ಟೋರ್ ಮಾಡಬಹುದು ಗೊತ್ತಾ? ರಿಮೆಂಬರ್, ವಿ ಕ್ಯಾನ್ ಸ್ಟೋರ್ ಓನ್ಲಿ ಮೆಕ್ಯಾನಿಕಲ್ ಎನರ್ಜಿ ಇನ್ ದ ಸ್ಪ್ರಿಂಗ್. ಕೆಲವೊಂದು ವಸ್ತುಗಳಲ್ಲಿ ಕೆಲವೊಂದು ತರದ ಎನರ್ಜಿಯನ್ನು ಸ್ಟೋರ್ ಮಾಡ್ತೀವಿ. ಕೆಪಾಸಿಟರ್ ಅಂತ ಬರುತ್ತೆ, ಮುಂದೆ ಸೆಕೆಂಡ್ PUC ನಲ್ಲಿ ಕಲಿತೀರಾ. ಅದರಲ್ಲಿ ನಾವು ಎಲೆಕ್ಟ್ರಿಕ್ ಎನರ್ಜಿಯನ್ನು ಸ್ಟೋರ್ ಮಾಡಬಹುದು. ಹಾಗೆ ಈ ಸ್ಪ್ರಿಂಗ್ ಅಲ್ಲಿ ನಾವು ಮೆಕ್ಯಾನಿಕಲ್ ಎನರ್ಜಿಯನ್ನು ಅಷ್ಟೇ ಸ್ಟೋರ್ ಮಾಡಬಹುದು. ಸೊ ಸ್ಪ್ರಿಂಗ್ ಈಸ್ ಅ ಕಾಂಪೊನೆಂಟ್ ವಿಚ್ ಕ್ಯಾನ್ ಸ್ಟೋರ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಮೆಕ್ಯಾನಿಕಲ್. So answer is okay, answer is A. Well, let us move on to the next one, question number 14. Sorry, which of the following is the mathematical form of Hooke's law? Hooke's law nu kuda idರಲ್ಲಿ ಬರುತ್ತೆ. Hooke's law ಏನ್ ಹೇಳುತ್ತೆ? Restoring force is directly proportional to displacement, ಅಂದ್ರೆ F is proportional to x but acting in the opposite direction. So ಅಲ್ಲಿ F is equal to kx ಅಂತ ಬರೆದು ಮೈನಸ್ ಸೈನ್ ಅನ್ನು ಹಾಕಬೇಕು. ಸರ್ ಮೈನಸ್ ಸೈನ್ ಯಾಕೆ ಹಾಕಬೇಕು? Because it represents that force is opposite to the displacement. So F proportional to x ಅಥವಾ F is equal to minus kx. Sir k ಅಂದ್ರೆ ಏನು ಸರ್? K is nothing but spring constant ಅಂತ. Okay, so answer is B. F is equal to minus kx.
ಆಯ್ತು, ಆಗ್ಲೇ ಹೇಳಿದೆ ಸ್ಪ್ರಿಂಗ್ ಅಲ್ಲಿ ಎನರ್ಜಿಯನ್ನ ಸ್ಟೋರ್ ಮಾಡಬಹುದು ಅಂತ. ಎಂತ ಎನರ್ಜಿ ಸ್ಟೋರ್ ಮಾಡಬಹುದು ಅಂತಂದು ಹೇಳಿದೆ, ಮೆಕ್ಯಾನಿಕಲ್ ಎನರ್ಜಿ ವಿ ಕ್ಯಾನ್ ಸ್ಟೋರ್. ಹಾಗಾದ್ರೆ ಎನರ್ಜಿ ಫಾರ್ಮುಲಾ ಏನು? ರಿಮೆಂಬರ್, ಕೈನೆಟಿಕ್ ಎನರ್ಜಿ ತರನೇ ಇದು ಕೂಡ, ಅದನ್ನ ಹಾಫ್ ಎಂ ವಿ ಸ್ಕ್ವೇರ್ ಅಂತೀವಿ ಅಥವಾ ಎಂ ವಿ ಸ್ಕ್ವೇರ್ ಬೈ 2 ಅಂತೀವಿ. ಇದನ್ನ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಅಂತೀವಿ ಅಥವಾ ಕೆ ಎಕ್ಸ್ ಸ್ಕ್ವೇರ್ ಬೈ 2 ಅಂತ ಕರಿತೀವಿ. ಸೊ ಆನ್ಸರ್ ಈಸ್ ಎ, ಆಪ್ಷನ್ ಎ. ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್ ಈಸ್ kx ಸ್ಕ್ವೇರ್ ಡಿವೈಡೆಡ್ ಬೈ 2 ಅಥವಾ xm ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಚ್ ಅಥವಾ ಡಿಫಾರ್ಮೇಶನ್ ಅಂತ ಅರ್ಥ ಅಷ್ಟೇನೆ. ಸೊ ಸ್ಪ್ರಿಂಗ್ ಅಲ್ಲಿ ನಾವು ಮೆಕ್ಯಾನಿಕಲ್ ಎನರ್ಜಿಯನ್ನು ಸ್ಟೋರ್ ಮಾಡಿದೀವಿ. ಎಷ್ಟು ಅಂದ್ರೆ ಇಷ್ಟು, ಇಲ್ಲಿ ತೋರಿಸಿದಿನಲ್ಲ ಆಪ್ಷನ್ ಎ ನಷ್ಟು. ಓಕೆ, ಅಕಾರ್ಡಿಂಗ್ ಟು ಐನ್ಸ್ಟೀನ್ಸ್ ಮಾಸ್ ಎನರ್ಜಿ ರಿಲೇಷನ್, ನೋಡಿ ಈ ಐನ್ಸ್ಟೀನ್ ಏನ್ ಹೇಳ್ತಾನೆ, ಎನರ್ಜಿನ ಮಾಸ್ ಆಗಿ ಮಾಸನ್ನ ಎನರ್ಜಿ ಆಗಿ ಕನ್ವರ್ಟ್ ಮಾಡಬಹುದಂತೆ. ಎನರ್ಜಿ ಮತ್ತೆ ಮಾಸು ಒಂದಕ್ಕೊಂದು ಕನೆಕ್ಟ್ ಆಗಿರೋದಂತೆ. ಐನ್ಸ್ಟೀನ್ ಹೆಸರು ಹೇಳಿದ ತಕ್ಷಣಕ್ಕೆ ನಮಗೆ ನೆನಪಾಗೋದೇ ಈ ಈಕ್ವೇಶನ್. ಬಹುಶಃ ನನ್ನ ದೃಷ್ಟಿನಲ್ಲಿ ಈ ಈಕ್ವೇಶನ್ ಏನಿದೆಯಲ್ಲ ಇದು ಎಲ್ಲರಿಗೂ ಗೊತ್ತಿದೆ. ಅವನು ಸೈನ್ಸ್ ಸ್ಟೂಡೆಂಟೇ ಆಗ್ಬೇಕಂತೇನಿಲ್ಲ, ಆರ್ಟ್ಸ್, ಕಾಮರ್ಸ್, ಮೆಡಿಸಿನ್ ಯಾರನ್ನು ಕೇಳಿದ್ರು ಕೂಡ ಈ ಈಕ್ವೇಶನ್ ಗೊತ್ತಿರುತ್ತೆ. ಯಾವ್ದು ಗೊತ್ತಾ? ಎಸ್, ನೀವಾಗ್ಲೇ ಗೆಸ್ ಮಾಡಿದೀರಾ, ಆನ್ಸರ್ ಟಿಕ್ ಮಾಡಿದೀರಾ ಅನ್ಸುತ್ತೆ. ಎಸ್, ಯು ಆರ್ ಕರೆಕ್ಟ್. ಇಟ್ ಈಸ್ E is equal to mc square, where m is mass of the body, c is speed of light. So energy and mass are interconvertible anta. Okay, next question is 17. When nucleus of heavy element ಅಂದ್ರೆ ಯುರೇನಿಯಂ, ಥೋರಿಯಂ ಮಾತಾಡ್ದವು, such as ಯುರೇನಿಯಂ, ಥೋರಿಯಂ divided into fragments, ಎರಡು ಪೀಸ್ ಆಗಿ ಮಾಡಿದಾಗ ಎನರ್ಜಿ ರಿಲೀಸ್ ಆಗುತ್ತಂತೆ. ಆ ಎನರ್ಜಿನ ಏನಂತ ಕರಿತೀವಿ? ನ್ಯೂಕ್ಲಿಯಸ್ ಅನ್ನ ಡಿವೈಡ್ ಮಾಡಿ ಬಂದಂತ ಎನರ್ಜಿ ಆಗಿರೋದ್ರಿಂದ ಅದನ್ನ ನ್ಯೂಕ್ಲಿಯಸ್ ಎನರ್ಜಿ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿಬೇಕು. ಸೊ ಈ ನ್ಯೂಕ್ಲಿಯಸ್ ಅನ್ನ ಡಿವೈಡ್ ಮಾಡೋ ಪ್ರೋಸೆಸ್ ಅನ್ನ ಫಿಷನ್ ಅಂತೀವಿ, ನ್ಯೂಕ್ಲಿಯಸ್ ಗಳನ್ನ ಸೇರಿಸೋ ಪ್ರೋಸೆಸ್ ಅನ್ನ ಫ್ಯೂಷನ್ ಅಂತೀವಿ. ಅದ್ರ ಬಗ್ಗೆ ನೀವು ಕೆಮಿಸ್ಟ್ರಿಯಲ್ಲಿ ಕಲಿಬಹುದು ಅಥವಾ ನೆಕ್ಸ್ಟ್ ಇಯರ್ ಸೆಕೆಂಡ್ ಪಿ ಯು ಸಿ ನಲ್ಲಿ ಕಲಿತೀರಾ, ನಾನು ಹೇಳ್ಕೊಡ್ತೀನಿ, ಫಿಸಿಕ್ಸ್ ಅಲ್ಲಿ ಬರುತ್ತೆ. ಆಯ್ತಾ? ಈಗ ಆನ್ಸರ್ ಬಂದು ನ್ಯೂಕ್ಲಿಯರ್ ಎನರ್ಜಿ ಅಷ್ಟೇ, ಆಪ್ಷನ್ ಎ. ಓಕೆ, ನೆಕ್ಸ್ಟ್ 18th ಒಂದು ಹೋಗೋಣ. SI ಯೂನಿಟ್ ಆಫ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸ್ಪ್ರಿಂಗ್ ಕಾನ್ಸ್ಟೆಂಟ್ ನೋಡಿ, ಈ ಫಾರ್ಮುಲಾದಲ್ಲಿ ಕೆ ಇದೆಯಲ್ಲ, ಕೆ is ಸ್ಪ್ರಿಂಗ್ ಕಾನ್ಸ್ಟೆಂಟ್. ಕೆ is equal to F divided by X. K is equal to F divided by X ಆದಾಗ ನ್ಯೂಟನ್ divided by ಮೀಟರ್. ಸೊ ಆಪ್ಷನ್ is B. ಓಕೆ, ಆಪ್ಷನ್ is B. ನ್ಯೂಟನ್ ಪರ್ ಮೀಟರ್ ಅಂತ, ನ್ಯೂಟನ್ divided by ಮೀಟರ್. ಗೊತ್ತಾಯ್ತಲ್ವಾ? ಓಕೆ, we will move on to the next question, number 19. The rate of doing work, ability to do the work is energy. ಎಬಿಲಿಟಿ ಟು ಡೂ ದ ವರ್ಕ್ ಈಸ್ ಎನರ್ಜಿ. ಆದ್ರೆ ರೇಟ್ ಆಫ್ ಡೂಯಿಂಗ್ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ವರ್ಕ್ ಆಗ್ತಿದೆ, ಅದು ಎಷ್ಟು ಟೈಮ್ ತಗೊಳ್ತಾ ಇದೆ, ಅದನ್ನ ನಾವು ಪವರ್ ಅಂತ ಕರಿತೀವಿ. ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳು ಬೇಗ ಕೆಲಸ ಮಾಡ್ತವೆ, ಅವುಗಳ ಪವರ್ ಜಾಸ್ತಿ. ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳು ನಿಧಾನಕ್ಕೆ ಕೆಲಸ ಮಾಡ್ತವೆ, ಅವುಗಳ ಪವರ್ ಕಡಿಮೆ. ಪವರ್ ಅನ್ನೋದು ಹೌ ಎಫೆಕ್ಟಿವ್ಲಿ, ಹೌ ಕ್ವಿಕ್ಲಿ, ಹೌ ಫಾಸ್ಟ್ ಯು ಡೆಲಿವರ್ ದ ಎನರ್ಜಿ ಅನ್ನೋದು. ಸೊ ರೇಟ್ ಆಫ್ ಡೂಯಿಂಗ್ ವರ್ಕ್ ಈಸ್ ನೋನ್ ಆಸ್ ಪವರ್. ಪವರ್ ಅನ್ನೋದು ಎನರ್ಜಿ ಡಿವೈಡೆಡ್ ಬೈ ಟೈಮ್. ಹಾಗಾಗಿ ಜೌಲ್ ಪರ್ ಸೆಕೆಂಡ್, ಫಸ್ಟ್ ಕ್ವಶನ್ ಅಲ್ಲೇ ಹೇಳಿದೆ ನೋಡಿ, ಇಟ್ ಈಸ್ ಜೌಲ್ ಪರ್ ಸೆಕೆಂಡ್. ಓಕೆ, ಈಗ ಪವರ್ ಇನ್ ಡೈಮೆನ್ಷನ್ಸ್ ಅನ್ನ ಬರೆಯೋಣ. ವರ್ಕ್ ಡಿವೈಡೆಡ್ ಬೈ ಟೈಮ್ ಅಷ್ಟೇನೆ. ವರ್ಕಿಗೆ ಆಲ್ರೆಡಿ ಗೊತ್ತಿದೆ m1 L2 T-2 ಅಂತ. m1 L2 T-2 ಡಿವೈಡೆಡ್ ಬೈ T1. T1 ಮತ್ತೆ ಮೇಲಕ್ಕೆ ಹೋಯ್ತು ಅಂತಂದ್ರೆ T-1 ಆಯ್ತು. ಅಲ್ಲಿಗೆ -2 -1 ಸೇರ್ಕೊಂಡು -3. m1 L2 T-3. ದಿಸ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಪವರ್, m1 L2 T-3. ವಿದ್ಯಾರ್ಥಿಗಳೇ, ನೀವು ಡೈಮೆನ್ಷನ್ಸ್ ಅನ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಇದು ನಾನು ಅವಾಗಲೇ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತಾ ಇರ್ತೀನಿ. ಸಾಕಷ್ಟು ಕ್ವಶನ್ಸ್ಗಳು ಡೈಮೆನ್ಷನ್ಸ್ ಅಲ್ಲಿ ಬಂದಿದೆ, ಸಾಕಷ್ಟು ಎಕ್ಸಾಮ್ಸ್ ಅಲ್ಲಿ ಡೈಮೆನ್ಷನ್ಸ್ ಮೇಲೆ ಕ್ವಶನ್ಸ್ ಬಂದಿದೆ. ಓಕೆ, ಎಲಾಸ್ಟಿಕ್ ಕೊಲಿಷನ್ ಈಸ್ ಒನ್ ಇನ್ ವಿಚ್ ಕೊಲಿಷನ್. ಈಗ ಎರಡು ಬಾಡಿಗಳು ಎದುರ ಬದ್ರ ಬಂದು ಡಿಕ್ಕಿ ಹೊಡಿತವೆ ಅಥವಾ ಹಿಂದ್ಗಡೆಯಿಂದ ಹೋಗಿನೂ ಡಿಕ್ಕಿ ಹೊಡಿಬಹುದು. ಇದನ್ನ ನಾವು ಕೊಲಿಷನ್ ಅಂತ ಕರಿತೀವಿ. ಹೀಗೆ ಕೊಲಿಷನ್ ಆದಾಗ ಎನರ್ಜಿ ಕನ್ಸರ್ವ್ ಆಗುತ್ತೆ, ಮೊಮೆಂಟಮ್ ಕನ್ಸರ್ವ್ ಆಗುತ್ತೆ. ಇದರಿಂದ ಎನರ್ಜಿ ಇದಕ್ಕೆ ಟ್ರಾನ್ಸ್ಫರ್ ಆಗ್ಬೋದು, ಇದರಿಂದ ಮೊಮೆಂಟಮ್ ಇದಕ್ಕೆ ಟ್ರಾನ್ಸ್ಫರ್ ಆಗ್ಬೋದು. ಬಟ್ ಕೆಲವೊಮ್ಮೆ ಮಾತ್ರ ಎನರ್ಜಿ ಪೂರ್ತಿ ಟ್ರಾನ್ಸ್ಫರ್ ಆಗಲ್ಲ, ಸ್ವಲ್ಪ ಎನರ್ಜಿ ಹೀಟ್ ಆಗಿಯೋ ಅಥವಾ ಸೌಂಡ್ ಆಗಿಯೋ ಅಥವಾ ಲೈಟ್ ಆಗಿಯೋ ಕನ್ವರ್ಟ್ ಆಗುತ್ತೆ. ಈಗ ನೆಲದ ಮೇಲೆ ನೀವು ಒಂದು ಮೆಟಲ್ ಪೀಸ್ ಅನ್ನ ಎತ್ತು ಹಾಕಿದ್ರೆ ಟಪ್ ಅಂತ ಸೌಂಡ್ ಬರುತ್ತೆ, ಟಣ್ ಅಂತ ಸೌಂಡ್ ಬರುತ್ತೆ. ಅಂದ್ರೆ ಸ್ವಲ್ಪ ಎನರ್ಜಿ ಆ ಸೌಂಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಆಯ್ತಾ? ಅದು ಕೊಲಿಷನ್. ಯಾವ್ಯಾವ ಕೊಲಿಷನ್ ನಲ್ಲಿ ಎನರ್ಜಿ ಮತ್ತೆ ಮೊಮೆಂಟಮ್ ಎರಡೂ ಕನ್ಸರ್ವ್ ಆಗ್ತಾವೋ ಅದನ್ನ ಎಲಾಸ್ಟಿಕ್ ಅಂತೀವಿ. ಎನರ್ಜಿ ಕನ್ಸರ್ವ್ ಆಗದೆ ಬೇರೆ ಫಾರಮ್ಗೆ ಕನ್ವರ್ಟ್ ಆದ್ರೆ ಅದನ್ನ ಇನ್ ಎಲಾಸ್ಟಿಕ್ ಅಥವಾ ನಾನ್ ಎಲಾಸ್ಟಿಕ್ ಅಂತ ಕರಿತೀವಿ. ಸೊ ಈಗ ಇಲ್ಲಿ ಕೇಳಿದ್ರು ಎಲಾಸ್ಟಿಕ್ ಕೊಲಿಷನ್, ಬೋತ್ ಕೈನೆಟಿಕ್ ಎನರ್ಜಿ ಅಂಡ್ ಮೊಮೆಂಟಮ್ ಆರ್ ಕನ್ಸರ್ವ್ಡ್. ಗೊತ್ತಾಯ್ತಾ? ಆಮೇಲೆ ಈ ಕೊಲಿಷನ್ ಆದಾಗ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ,
ಕೊಲಿಷನ್ ಆಗಿ ಬಾಡಿ ಅದಕ್ಕೆ ಅಂಟ್ಕೊಂಡು ಮುಂದಕ್ಕೆ ಹೋಗುತ್ತೆ. ಇವಾಗ ಒಂದು ವುಡನ್ ಪ್ಲಾಂಕ್, ವುಡನ್ ಬೋರ್ಡ್ ಹಾಕಿದ್ದೀರಾ, ಬುಲೆಟ್ ಹೊಡಿತೀರಾ, ಬುಲೆಟ್ ಅದಕ್ಕೆ ತಗಲಿ ಮುಂದಕ್ಕೆ ಬುಲೆಟ್ ಮತ್ತೆ ವುಡನ್ ಪೀಸ್ ಎರಡು ಜೊತೆಗೆ ಹೋಗ್ತವೆ ಅಂದ್ಕೊಳ್ಳಿ. ಅದನ್ನ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಅಂತ ಕರೀತಾರೆ. ಅಥವಾ ಬಸ್ ಹೋಗ್ತಾ ಇರುತ್ತೆ, ನಿಧಾನಕ್ಕೆ ಹೋಗ್ತಾ ಇದೆ, ಒಬ್ಬ ಪ್ಯಾಸೆಂಜರ್ ಓವರ್ ಬಂದು ಬಸ್ ಹತ್ಕೋತಾನೆ, ಅವಾಗ ಬಸ್ಸಿನ ಜೊತೆಗೆ ಅವನು ಬಸ್ಸಲ್ಲಿ ಮುಂದಕ್ಕೆ ಹೋಗ್ತಾನೆ. ಅದನ್ನು ಕೂಡ ನಾವು ಇನ್ ಎಲಾಸ್ಟಿಕ್, ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಅಂತ ಕರಿತೀವಿ. ಆಫ್ಟರ್ ದ ಕೊಲಿಷನ್ ಬೋತ್ ದ ಬಾಡೀಸ್ ಜಾಯಿನ್ ಟುಗೆದರ್ ಅಂಡ್ ಮೂವ್ ಟುಗೆದರ್. ಆಯ್ತಾ, ಇಂಥ ಕೊಲಿಷನ್ಸ್ ಅನ್ನ ನಾವು ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಅಂತ ಕರಿತೀವಿ. ಆಯ್ತಾ, ನೋಡಿ ಇಲ್ಲಿ ಆ ಕ್ವಶನ್ ಬಂತು ಅದೇ ತರದ್ದು. ಎ ಮ್ಯಾನ್ ಜಂಪ್ಸ್ ಇನ್ ಟು ಮೂವಿಂಗ್ ಕಾರ್ಟ್ ಅಂಡ್ ದೆನ್ ಮೂವ್ಸ್ ಅಲಾಂಗ್ ವಿತ್ ದ ಕಾರ್ಟ್. ಗಾಡಿ, ಎತ್ತಿನ ಗಾಡಿ ಮೇಲೆ ಕೂತ್ಕೊಂಡು ಅದ್ರ ಜೊತೆಗೆ ಮುಂದಕ್ಕೆ ಹೋದ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪರ್ಫೆಕ್ಟ್ ಇನ್ ಎಲಾಸ್ಟಿಕ್ ಕೊಲಿಷನ್. ಪರ್ಫೆಕ್ಟ್ ಇಲಾಸ್ಟಿಕ್ ಕೊಲಿಷನ್ ಗೆ ಇಲ್ಲಿ ಆನ್ಸರ್ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಗೊತ್ತಾಗ್ತಾ ಇದೆಯಾ? ಸೊ ನೆಕ್ಸ್ಟ್ ಬರೋಣ. ಡ್ಯೂರಿಂಗ್ ದಿ ಕೊಲಿಷನ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ಸಮ್ ಅಮೌಂಟ್ ಆಫ್ ಕೈನೆಟಿಕ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಹೀಟ್. ಅವಾಗಲೇ ಹೇಳಿದ್ನಲ್ಲ, ಫುಲ್ ಕೈನೆಟಿಕ್ ಎನರ್ಜಿ ಕನ್ಸರ್ವ್ ಆದ್ರೆ ಅದು ಎಲಾಸ್ಟಿಕ್. ಸ್ವಲ್ಪ ಎನರ್ಜಿ ಹೀಟ್ ಆಗಿಯೋ, ಸೌಂಡ್ ಆಗಿಯೋ, ಲೈಟ್ ಆಗಿಯೋ ಕನ್ವರ್ಟ್ ಆದ್ರೆ ಅದನ್ನ ನಾವು ಇನ್ ಎಲಾಸ್ಟಿಕ್ ಅಂತ ಕರಿತೀವಿ. ಅದೇ ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಜೊತೆ ಅಂಟ್ಕೊಂಡು ಮುಂದಕ್ಕೆ ಹೋದ್ರೆ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಅಂತ ಕರಿತೀವಿ. ಸೊ ಇದು ಎಲಾಸ್ಟಿಕ್ ಅಲ್ಲ, ಇನ್ ಎಲಾಸ್ಟಿಕ್, ಆಪ್ಷನ್ ಸಿ. ಓಕೆ, ಇಷ್ಟೊತ್ತು ನಾನು ಈ ವರ್ಕ್ ಪವರ್ ಎನರ್ಜಿ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದೀನಿ. ಎಲ್ಲ ನಾಲೆಡ್ಜ್ ಬೇಸ್ಡ್ ಏನೆ. ಇದೇ ತರದ ಇನ್ನೊಂದಷ್ಟು ಕ್ವಶನ್ಸ್ ಅನ್ನ ನೀವು ರಿಹರ್ಸಲ್ ಮಾಡ್ಕೊಳ್ಳಿ, ವರ್ಕೌಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಆಯ್ತಾ, ಆಮೇಲೆ ಏನೇ ಡೌಟ್ಸ್ ಬಂದ್ರು ನನ್ನ ಜೊತೆ ಡಿಸ್ಕಸ್ ಮಾಡಿ. ಆಮೇಲೆ ಈ ವಿಡಿಯೋ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಸ್ವಲ್ಪ ಹೇಳಿ, ಅವ್ರಿಗೂ ಬೆನಿಫಿಟ್ ಆಗಲಿ. ಆಯ್ತಲ್ವಾ? ಸೊ ಇಷ್ಟು ಹೇಳಿ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಟಾಕ್ ಅಬೌಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್. ಓಕೆ, ಸೊ ಟಿಲ್ ದೆನ್ ಗುಡ್ ಬೈ. ಥ್ಯಾಂಕ್ ಯು ವೆರಿ ಮಚ್.